ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಉದ್ಯಾನ ನಗರಿಯಲ್ಲಿ ನಾಯಿ ಮರಿಗಳ ಕಲರವ ಜೋರಾಗಿತ್ತು. ಯಾಕೆಂದ್ರೆ 500ಕ್ಕೂ ಹೆಚ್ಚು ನಾಯಿಗಳ ದೊಡ್ಡ ಜಾತ್ರೆಯೇ ಅಲ್ಲಿ ನೆರೆದಿತ್ತು. ಇಷ್ಟಕ್ಕೂ ಅದು ಎಲ್ಲಿ, ಯಾಕೆ ಅಂತೀರಾ? ನೀವೇ ನೋಡಿ. ಲ್ಯಾಬ್ರಡಾರ್, ಬಾಕ್ಸರ್, ಜರ್ಮನ್ ಶೆಫರ್ಡ್, ಗೋಲ್ಡನ್ ರಿಟ್ರೀವರ್ ಒಂದ ಎರಡ ಬಗೆ ಬಗೆ ಬಣ್ಣದ ಭಿನ್ನ ವಿಭಿನ್ನ ರೂಪದ 100 ಶ್ವಾನಗಳು, ಒಂದಕ್ಕಿಂತ ಒಂದು ಚೆನ್ನ. ಅಂದಹಾಗೆ ಈ ಕ್ಯೂಟ್ ಪಪ್ಪೀಸ್ ಜಾತ್ರೆ ಕಂಡು ಬಂದಿದ್ದು ನಗರದ ಪ್ಯಾಲೇಸ್ ಗ್ರೌಂಡ್ ನಲ್ಲಿ. ಹೌದು, ಬೆಂಗಳೂರಿನ ಕೆನೈನ್ ಕ್ಲಬ್ ತನ್ನ 25ನೇ ಶ್ವಾನ ಪ್ರದರ್ಶನವನ್ನ ಅದ್ದೂರಿಯಾಗಿ ಹಮ್ಮಿಕೊಂಡಿತ್ತು. ಬಗೆ ಬಗೆಯ ತಳಿಯ ಬಣ್ಣದ ಸುಮಾರು 500 ಶ್ವಾನಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ವು. ಪ್ರಮುಖ ಆಕರ್ಷಣೆಯಾಗಿ ಲ್ಯಾಬ್ರಡಾರ್, ಬಾಕ್ಸರ್, ಜರ್ಮನ್ ಶೆಫರ್ಡ್, ಗೋಲ್ಡನ್ ರಿಟ್ರೀವರ್ ಶ್ವಾನ ಪ್ರಿಯರ ಕಣ್ಮನ ಸೆಳೆದ್ವು. ಇವತ್ತೇ ಒಂದು 300 ನಾಯಿ ಪ್ರದರ್ಶನ ಆಗ್ತಾ ಇದೆ. ಇದರಲ್ಲಿ ಇವತ್ತು ಬಂದು ಆಫ್ಘಾನ್ ಹೌಂಡು, ಅಲ್ಲ ವರ್ಕಿಂಗ್ ಗ್ರೂಪ್ ಅಂತಾರೆ, ಆಫ್ಘಾನ್ ಹೌಂಡು, ಆಮೇಲೆ ಡಾಬರ್ಮೆನ್ನು, ಮುದೋಲ್ ಹೌಂಡು, ನಮ್ಮ ಲೋಕಲ್ ಕರ್ನಾಟಕದ ಮುದೋಲ್ ಹೌಂಡ್ ಕೂಡ ಇವತ್ತು ಪ್ರದರ್ಶನ ಆಗ್ತಾ ಇದೆ. ಒಳ್ಳೊಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಅದಾಗಿ ಇಲ್ಲಿ ಕಲಿಯೋದು ಕೂಡ ತುಂಬಾ ಇದೆ. ಇದು ಬಂದ್ಬಿಟ್ಟು ಶೋ ಕ್ವಾಲಿಟಿ ಡಾಗ್. ಇದು ಮನೇಲಿ ಬುದ್ಧಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಖುಷಿ ಆಗ್ತಿದೆ ಮೇಡಮ್. ನಾವು ಮನೇಲಿ ಇವಾಗ ಹಿಂಗೆ ನಮ್ಗೆ ಇವಾಗ ನಾವು ಸ್ಪೋರ್ಟ್ಸ್ ಎಲ್ಲ ಫಸ್ಟ್ ಪ್ರೈಸ್ ಇದ್ದಾಗ ಎಷ್ಟು ಖುಷಿ ಆಗುತ್ತೆ, ನಮ್ಮ ಡಾಗ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡಿದಾಗ ನಮಗೂ ಅಷ್ಟೇ ಖುಷಿ ಆಗುತ್ತೆ ಮೇಡಮ್. ವಿಶೇಷ ಅಂದ್ರೆ ಶೋನಲ್ಲಿ ಭಾಗವಹಿಸಿದ ನಾಯಿಗಳಿಗೆ ಕೆನೈನ್ ಬೆಸ್ಟ್ ಬ್ರೀಡ್, ಬೆಸ್ಟ್ ಗ್ರೂಪ್ ಹಾಗೂ ಬೆಸ್ಟ್ ಆಫ್ ದಿ ಶೋ ಪದಕಗಳನ್ನ ನೀಡಲಾಯಿತು. ಅಮೆರಿಕನ್ ವೈದ್ಯರು ಇವುಗಳ ಪ್ರತಿಭೆಯನ್ನ ಗುರುತಿಸಿ ಪ್ರಶಸ್ತಿ ನೀಡುತ್ತಿದ್ರು. ಕೇವಲ ಭಾರತದಿಂದ ಮಾತ್ರವಲ್ಲದೆ ವಿದೇಶಗಳಿಂದಲೂ ಈ ಪ್ರದರ್ಶನಕ್ಕೆ ಶ್ವಾನಗಳನ್ನ ಕರೆತಂದಿದ್ದು ವಿಶೇಷವಾಗಿತ್ತು. ಬೆಂಗಳೂರು ಶ್ವಾನ ಒಡೆಯರು ತುಂಬಾ ಆಸಕ್ತಿಯಿಂದಲೇ ಪ್ರದರ್ಶನದಲ್ಲಿ ಭಾಗಿಯಾಗಿದ್ರು. ಇನ್ನು ಡಾಗ್ ಶೋ ನೋಡಲು ಬಂದವರಂತೂ ಫುಲ್ ಎಂಜಾಯ್ ಮಾಡಿದ್ರು. ಇದು ಖುಷಿ ಆಗುತ್ತೆ. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ನಾವು ಯೂಶಲಿ ಇಂಥ ನಾಯಿಗಳು ನೋಡಲ್ಲ ನಮ್ಮ ಮನೆಗಳಲ್ಲಿ. ಸೊ ಇಲ್ಲಿಗೆ ಬಂದರೆ ನಮಗೆ 100 ವೆರೈಟಿ ನಾಯಿಗಳು ಕಾಣಿಸುತ್ತೆ. ಡಾಗ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇತ್ಫುಲ್ ಅನಿಮಲ್ಸ್. ತುಂಬ ನಿಯತ್ತಿನ ಪ್ರಾಣಿ. ಸೊ ನಮಗೆ ಸಾಕಿರೋದ್ರಿಂದ ತುಂಬ ಇಷ್ಟ ನಮಗೆ ಇಲ್ಲಿ ಬಂದು ನೋಡಲಿಕ್ಕೆ. ಇಲ್ಲಿ ಡಾಗ್ ಶೋ ಜೊತೆಗೆ ಸಾಕು ಪ್ರಾಣಿಗಳಿಗೆ ಸಂಬಂಧಿಸಿದ ವಸ್ತುಗಳ ಮಾರಾಟ ಮಳಿಗೆಯೂ ಗಮನ ಸೆಳೆಯಿತು. ಒಟ್ಟಾರೆ ಡಾಗ್ ಶೋ ಸಿಲಿಕಾನ್ ಸಿಟಿ ಜನರ ವೀಕೆಂಡ್ ಅನ್ನ ಮತ್ತಷ್ಟು ರಂಗೇರಿಸಿತು. ಬೆಂಗಳೂರಿನಿಂದ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ವೀಕೆಂಡ್ ಬಂದ್ರೆ ಸಾಕು ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹೋಗೋದಪ್ಪ ಅಂತ ಚಿಂತೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಗೊಂದು ಸೂಪರ್ ಪ್ಲೇಸ್ ತೋರಿಸ್ತೇವೆ. ಅದು ನೋಡಿ ಪಿಕ್ನಿಕ್ ಪ್ಲಾನ್ ಮಾಡಿ. ಮುಗಿಲೆತ್ತರದಲ್ಲಿ ತೂಗು ಯಾಲೆ, ಒಮ್ಮೆಲೆ ಕೆಳಮುಖವಾಗೋ ತಲೆ, ತೂಗುವ ರಭಸಕ್ಕೆ ಸುನಾಮಿ ಅಲೆಯ ಅಬ್ಬರಕ್ಕೆ ಸಿಕ್ಕ ಅನುಭವ. ಅಂದಹಾಗೆ ಈ ಸಾಹಸದ ರೈಡ್ ಈಗ ನಗರದ ಅರಮನೆ ಮೈದಾನದಲ್ಲಿರೋ ಫನ್ ವರ್ಲ್ಡ್ ನ ಸ್ಪೆಷಾಲಿಟಿ. ಹೌದು, ಇಲ್ಲಿ ಮೈನವಿರೆ ಇಳಿಸುವ ರೊಟೇಷನ್ ಸೇರಿದಂತೆ ಹಲವು ರೈಡ್ಗಳನ್ನ ಆರಂಭಿಸಲಾಗಿದೆ. ಪ್ರವಾಸಿಗರನ್ನ ಗಾಳಿಯಲ್ಲಿ ತೇಲಾಡಿಸುವ ಈ ಥ್ರಿಲ್ಲರ್ ರೈಡ್ಸ್ ಮಕ್ಕಳು, ಮಹಿಳೆಯರೆನ್ನದೇ ಎಲ್ಲರನ್ನೂ ಆಕರ್ಷಿಸುತ್ತಿವೆ. ಇನ್ನು ಹೀಗೆ ಬರೋಬ್ಬರಿ 150 ಅಡಿ ಎತ್ತರದಲ್ಲಿ ಆಡ್ತಾ ಇರೋ ಇವರನ್ನ ನೋಡಿದ್ರೆ ಅಬ್ಬಾ ಎದೆ ಝಲ್ ಎನ್ನುತ್ತೆ. ಲೋಪ್ ರೋಲರ್ ಅನ್ನೋ ಹೆಸರಿನ ಈ ಆಟ ಸಖತ್ ಮಜಾ ಕೊಡ್ತಿದೆ. 150 ಅಡಿ ಎತ್ತರದಲ್ಲಿ ಆಡುತ್ತಾ ಬೆಂಗಳೂರು ನೋಡೋದು ಒಂದು ಸಖತ್ ಥ್ರಿಲ್ ಕೊಡುತ್ತೆ. ಗೂಳಿ ಕಾಳಗ ಸೇರಿದಂತೆ ಸುಮಾರು 35ಕ್ಕೂ ಹೆಚ್ಚು ಗೇಮ್ಗಳು ಎಲ್ಲರ ಗಮನ ಸೆಳೆಯುತ್ತಿವೆ ಅಂತಾರೆ ಫನ್ ವರ್ಲ್ಡ್ ಮ್ಯಾನೇಜರ್. ಇವಾಗ ಹೊಸದಾಗಿ ಒಂದು ರೈಡ್ ಮಕ್ಕಳಿಗೂ ದೊಡ್ಡವರು ಸೇರಿಬಿಟ್ಟೆ ಒಂದು 30 ರೈಡ್ ನಾವು ಚೇಂಜ್ ಮಾಡಿದ್ದೀವಿ. ಪಬ್ಲಿಕ್ ಬಂದು ಎಂಜಾಯ್ಮೆಂಟ್ ಮಾಡಲಿ ಅಂತ. ಬೆಳಗ್ಗೆಯಿಂದ ಬಂದು ಸಾಯಂಕಾಲವರೆಗೆ ಎಲ್ಲರೂ ಎಂಜಾಯ್ ಮಾಡ್ಬೋದು. ಅದಕ್ಕೋಸ್ಕರ ಇವಾಗ ನಾವು ಒಂದು ಪಬ್ಲಿಕ್ ಚೇಂಜಿಂಗ್ ಕೊಡ್ತಾ ಇದ್ದೀವಿ. ವರ್ಷ ನಾವು ಚೇಂಜ್ ಮಾಡ್ತಾನೆ ಇದ್ದೀವಿ. ಪಾಶ್ಚಾತ್ಯ ದೇಶಗಳಲ್ಲಿ ಜನಪ್ರಿಯವಾಗಿರುವ ಗೂಳಿ ಕಾಳಗಕ್ಕೂ ಇಲ್ಲಿ ಆಟದ ರೂಪ ದೊರಕಿದ್ದು ಮಕ್ಕಳಿಗೆ ಮತ್ತು ಯುವಕರಿಗೆ ಈ ಆಟ ಸಖತ್ ಖುಷಿ ಕೊಡ್ತಾ ಇದೆ. ಮಕ್ಕಳಿಗೆ ತುಂಬಾ ಇಷ್ಟವಾಗುವ ಲಾಫಿಂಗ್ ಬುದ್ಧ ಸಹ ಇಲ್ಲಿನ ಹೊಸ ಆಕರ್ಷಣೆಯಾಗಿದೆ. ಈ ರೀತಿಯ ಆಟಗಳು ಭಾರತದಲ್ಲೇ ಪ್ರಪ್ರಥಮವಾಗಿದ್ದು ಜನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸ್ಕೂಲಲ್ಲಿ ಮಕ್ಕಳು ಡೈಲಿ ಹೋಗಿ ಮನೇಲೇ ಇರೋಕ್ಕೆ ಬೇಜಾರು ಮಾಡ್ಕೊತಾರೆ. ಸ್ಕೂಲ್ ವಾತಾವರಣ ಇರೋದಕ್ಕಿಂತ ಈ ಮನೇಲಿ ರಜೆ ಕೊಟ್ಟಿದ ತಕ್ಷಣ ಮನೇಲಿ ಮಕ್ಕಳು ಇರೋದಿಲ್ಲ. ಸೊ ಈ ಥರ ವೀಕೆಂಡ್ ಟ್ರಿಪ್ ಅಂತ ಮಕ್ಕಳನ್ನ ಫನ್ ವರ್ಲ್ಡ್ಗೆಲ್ಲ ಕರ್ಕೊಂಡ್ಬಂಡೆ ಇಷ್ಟೊಂದೆಲ್ಲ ಆಟ ಇದೆ. ಫುಲ್ ಅವರು ಖುಷಿಯಾಗೆಲ್ಲ ಆಟ ಆಡ್ತಾರೆ.
ಒಟ್ಟಲ್ಲಿ ಐಟಿ ಬಿಟಿ ಜನತೆಗೆ ವೀಕೆಂಡ್ನಲ್ಲಿ ಮೋಜು ಮಸ್ತಿ ಮಾಡಲು ಫನ್ ವರ್ಲ್ಡ್ ಹೇಳಿ ಮಾಡಿಸಿದ ತಾಣವಾಗಿದೆ. ಹೊಸ ಆಟಗಳಂತೂ ಯುವ ಜೋಡಿಗಳು ಥ್ರಿಲ್ ಆಗಿ ಎಂಜಾಯ್ ಮಾಡೋಕೆ ಕೈ ಬೀಸಿ ಕರಿತಾ ಇವೆ. ಮತ್ಯಾಕೆ ತಡ, ನೀವು ಕೂಡ ಫನ್ ವರ್ಲ್ಡ್ಗೆ ವಿಸಿಟ್ ಕೊಡಿ, ಥ್ರಿಲ್ಲಿಂಗ್ ಅನುಭವವನ್ನ ಎಂಜಾಯ್ ಮಾಡಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಕಳೆದ 40 ದಿನಗಳಿಂದ ನಡೆಯುತ್ತಿದ್ದ ಬಸವನಗುಡಿ ಶಾಪಿಂಗ್ ಫೆಸ್ಟಿವಲ್ ಇಂದು ತೆರೆಬಿತ್ತು. ಅಂತಿಮ ದಿನವಾದ ಇಂದು ಪುಟ್ಟ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿದ್ರು. ದಸರಾ, ದೀಪಾವಳಿ, ಕನ್ನಡ ರಾಜ್ಯೋತ್ಸವ ಹೀಗೆ ಸಾಲು ಬಂದ ಹಬ್ಬಗಳ ಹಿನ್ನೆಲೆಯಲ್ಲಿ ಸಾಯಿಗೋಲ್ಡ್ ಪ್ಯಾಲೇಸ್ ಮಾಲೀಕ ಶರವಣ ಈ ಫೆಸ್ಟಿವಲ್ ಆಯೋಜಿಸಿದ್ರು. ಫೆಸ್ಟಿವಲ್ನಲ್ಲಿ 250ಕ್ಕೂ ಹೆಚ್ಚು ಮಳಿಗೆಗಳು ವ್ಯಾಪಾರ ವಹಿವಾಟು ನಡೆಸಿದ್ವು. ಅಲ್ಲದೆ ಗ್ರಾಹಕರಿಗೆ ಬಂಪರ್ ಬಹುಮಾನಗಳನ್ನು ಇಡಲಾಗಿತ್ತು. ದಸರಾ, ದೀಪಾವಳಿ, ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಬಸವನಗುಡಿ ಮೆರ್ಚೆಂಟ್ಸ್ ಫೋರಂ ವತಿಯಿಂದ ಬಸವನಗುಡಿ ಶಾಪಿಂಗ್ ಫೆಸ್ಟಿವಲ್ನ ನಾವು ಆಯೋಜನೆ ಮಾಡಿದ್ದೀವಿ. ಇವತ್ತಿನ ದಿನ 40 ದಿವಸಗಳಿಂದ ನಡೀತಿರುವಂಥ ಈ ಒಂದು ಬಸವನಗುಡಿ ಶಾಪಿಂಗ್ ಹಬ್ಬಕ್ಕೆ ಇವತ್ತು ಈ ಒಂದು ಡ್ರಾ ಮಾಡೋ ಮೂಲಕ ನಮ್ಮ ಗ್ರಾಹಕರಿಗೆ ಈ ಒಂದು 275 ಬಹುಮಾನ ಹಾಗೂ 10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಈ ಬಹುಮಾನಗಳನ್ನು ಇವತ್ತು ಡ್ರಾ ಮಾಡ್ತಾ ಇದ್ದೀವಿ. ಇದೇ ಮೊದಲ ಬಾರಿಗೆ ವಿಶ್ವಕರ್ಮ ಸಮುದಾಯದಲ್ಲಿ ವಿಕಾಸ ಸಂಭ್ರಮ 2012 ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಶ್ವಕರ್ಮ ಸಮುದಾಯದವರು ವಿವಿಧ ಗುಡಿ ಕೈಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮುಖ್ಯವಾಗಿ ಸಮುದಾಯದವರಿಗೆಂದೇ ಅವರಿಗಾಗಿಯೇ ನೂತನ ವೆಬ್ಸೈಟ್ ಒಂದನ್ನು ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರಿನ ಕುವೆಂಪು ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಂಘದ ಸದಸ್ಯರ ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಿ ಸನ್ಮಾನಿಸಲಾಯಿತು. ಮುಂದೆ ನನ್ನ ಆಸೆ ಆಗಿರೋದು ಡಾಕ್ಟರ್ ಆಗಬೇಕು ಅಂತ ನನ್ನ ಆಸೆ, ನ್ಯೂರಾಲಜಿಸ್ಟ್ ಆಗಬೇಕು ಅಂತ ನನ್ನ ಆಸೆ. ತುಂಬ ಖುಷಿ. ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮನೇ. ಅವರು ಓದಿಲ್ಲ, ಅದರಿಂದ ಮುಂದೆ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ನಾವು ಅದಕ್ಕೆ ತಕ್ಕಾಗಿ ಓದ್ತಾ ಇದ್ದೀವಿ. ಮುಖ್ಯವಾಗಿ ಇದನ್ನು ಶುರು ಮಾಡಿದ್ದು ನಾವು ಸರ್ಕಾರದಿಂದ ನಮಗೆ ಸಿಗುವಂಥ ಹಲವಾರು ಸೌಲಭ್ಯಗಳು ನಮಗೆ ತಲುಪ್ತಾ ಇಲ್ಲ. ಈ ಉದ್ದೇಶದಿಂದ ನಾವು ಸಂಘಟನೆ ಮಾಡಿ ಜನರಿಗೆ ತಿಳಿಸುವ ಉದ್ದೇಶದಿಂದಾಗಿ ಇದು ಮಾಡಿದ್ವಿ. ಈಗಾಗಲೇ ನಾವು ವರ್ಷದಲ್ಲಿ 4-5 ಕಾರ್ಯಕ್ರಮಗಳು ಮಾಡಿದ್ದೀವಿ.